ತುಮಕೂರಿನಲ್ಲಿ ತಲೆ ಎತ್ತಲಿದೆ ಮತ್ತೊಂದು ನೂತನ ಜಿಲ್ಲಾಸ್ಪತ್ರೆ ಕಟ್ಟಡ. ಹಳೆಯ ಜಿಲ್ಲಾಸ್ಪತ್ರೆ ಕಟ್ಟಡ ನೆಲಸಮ ಕಾಮಗಾರಿಗೆ ಡಿಸಿಎಂ ಗುದ್ದಲಿ ಪೂಜೆ. ಕರ್ನಾಟಕ ಗಣಿ ಪರಿಸರ ಪುನಶ್ಚೇತನ ಹಣದಲ್ಲಿ ಜಿಲ್ಲಾಸ್ಪತ್ರೆ ಕಟ್ಟಡ ನಿರ್ಮಾಣ. ತುಮಕೂರು ಜಿಲ್ಲಾಸ್ಪತ್ರೆ ಈಗಾಗಲೇ ಹೈಟೆಕ್ ಆಗಿದ್ದು, ನೂತನ ಕಟ್ಟಡದ ಜೊತೆಗೆ ಕ್ಯಾನ್ಸರ್ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಲಾಯಿತು. ಇದೀಗ ಜಿಲ್ಲಾಸ್ಪತ್ರೆಯ ಹಳೆ ಕಟ್ಟಡ ಇನ್ನೂ ನೆನಪು ಮಾತ್ರ. ಯಾಕಂದ್ರೆ ಜಿಲ್ಲಾಸ್ಪತ್ರೆಯ ಹಳೆ ಕಟ್ಟಡವನ್ನ ಕೆಡವಿ ಅದೇ ಜಾಗದಲ್ಲಿ ನೂತನ ಆಸ್ಪತ್ರೆಗೆ ಕಟ್ಟಡ ಕಟ್ಟಲು ನಿರ್ಧರಿಸಲಾಗಿದೆ. ಇಂದು ಹಳೆ ಕಟ್ಟಡ ನೆಲಸಮ ಕಾಮಗಾರಿಗೆ ಡಿಸಿಎಂ ಪರಮೇಶ್ವರ್ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ರು. ಹೌದು, ಸ್ವತಂತ್ರ ಪೂರ್ವದ ಸುಮಾರು 80 ವರ್ಷಗಳ ಹಳೆಯ ತುಮಕೂರು ಜಿಲ್ಲಾಸ್ಪತ್ರೆಯ ಕಟ್ಟಡವನ್ನು ತೆರವುಗೊಳಿಸಿ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ 131 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಆಸ್ಪತ್ರೆ ಕಟ್ಟಡ ನಿರ್ಮಾಣ ಮಾಡಲು ಮುಂದಾಗಿದ್ದು, ಹಳೆ ಕಟ್ಟಡ ನೆಲಸಮ ಕಾಮಗಾರಿಗೆ ಉಪ ಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ರು. ಇನ್ನು ಈ ವೇಳೆ ಮಾತನಾಡಿದ ಡಾ ಜಿ ಪರಮೇಶ್ವರ್, ಕರ್ನಾಟಕ ಗಣಿ ಪರಿಸರ ಪುನಶ್ಚೇತನ ನಿಗಮದಡಿ ಸುಮಾರು 131 ಕೋಟಿ ವೆಚ್ಚದಲ್ಲಿ ಸುಮಾರು 300 ಹಾಸಿಗೆಗಳ ಸಾಮರ್ಥ್ಯದ ನೂತನ ಆಸ್ಪತ್ರೆ ಕಟ್ಟಡ ನಿರ್ಮಿಸಲಾಗುತ್ತಿದೆ. ನೂತನ ಆಸ್ಪತ್ರೆ ಕಾಮಗಾರಿಯನ್ನ 18 ತಿಂಗಳೊಳಗೆ ಪೂರ್ಣಗೊಳಿಸಿ ಸಾರ್ವಜನಿಕ ಸೇವೆಗೆ ಸಮರ್ಪಿಸುವಂತೆ ಗುತ್ತಿಗೆದಾರರಿಗೆ ಸೂಚನೆಯನ್ನ ನೀಡಲಾಗಿದೆ ಎಂದಿದ್ದಾರೆ. ತುಮಕೂರು ಜಿಲ್ಲಾಸ್ಪತ್ರೆ ಕಟ್ಟಡ ಹಳೆಯದಾಗಿತ್ತು ಅನ್ನೋದು ಒಂದು ಭಾಗ, ಮತ್ತು ಮಾಡರ್ನ್ ಫೆಸಿಲಿಟೀಸು ಏನು ಕಷ್ಟದಿಂದ ಬರ್ತಾರೆ ಆ ಜನರಿಗೆಲ್ಲ ಸಿಗಬೇಕು ಅಂತೇಳಿ ಅದು ಸದ್ಯಕ್ಕೆ ಆಗ್ತಾ ಇರಲಿಲ್ಲ ಅಂತಕ್ಕಂಥದ್ದು ಕಂಪ್ಲೇಂಟ್ಸು, ಮತ್ತು ಭಾಳಷ್ಟು ಜನರ ಬೇಡಿಕೆ ಕೂಡ ಹೊಸದಾಗಿ ಆಸ್ಪತ್ರೆ ಕಟ್ಕೊಡಿ ಅಂತ ಹೇಳ್ತಾಯಿದ್ರು. ಅದಕ್ಕಾಗಿ ನಾವು ಊರಿನ ಹೊರಗೆ ಆಸ್ಪತ್ರೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಆದರೆ ಇದನ್ನೇ ಸಲಹೆಗಳು ಬಂತು, ಇದನ್ನೇ ಕಟ್ಟಡವನ್ನು ಆಗಿದ್ರೂ ಶಿಥಿಲ ಆಗಿದೆ, ಅದನ್ನು ಹೊಡೆದಾಕಿ ಇಲ್ಲೇ ಕಟ್ಬೋದು ಅಂತೇಳಿ. ಅದಕ್ಕೆ ನಾವು ಈ ಮೈನಿಂಗ್ ಇದರಲ್ಲಿ ಹಣದಲ್ಲಿ ಇದನ್ನು 130 ಕೋಟಿ ಎಸ್ಟಿಮೇಟ್ ಮಾಡಿ ಅದರ ಅಪ್ರೂವಲ್ಸ್ ಎಲ್ಲ ತೊಗೊಂಡು ಇವತ್ತು ಮುಖ್ಯಮಂತ್ರಿಗಳು ಬಂದು ಇಲ್ಲಿ ಅಡಿಗಲ್ಲು ಹಾಕಿ ಹೋಗಿದ್ದರು. ಅದರ ಕಟ್ಟಡದ ಈಗ ಡೆಮಾಲಿಷನ್ ಇವತ್ತಿನಿಂದ ಪ್ರಾರಂಭ ಮಾಡಿ 18 ತಿಂಗಳೊಳಗಾಗಿ ಇದನ್ನು ಕಟ್ಟಬೇಕು, ಪೂರ್ತಿ ಮಾಡಿ ಹ್ಯಾಂಡ್ ಓವರ್ ಮಾಡಬೇಕು ಅಂತೇಳಿ ಹೇಳಿದ್ದೇವೆ. ಅದಕ್ಕೂ ಮುಂಚೆ ಆದರೆ ಇನ್ನೂ ಒಳ್ಳೆಯದು. ಒಂದು ಮಾಡರ್ನ್ ಫೆಸಿಲಿಟಿ ಎಲ್ಲ ಇವತ್ತು ತಮಗೆಲ್ಲ ಗೊತ್ತಿದ್ದಂಗೆ ಆರೋಗ್ಯ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಬದಲಾವಣೆಗಳಾಗಿದೆ. ಇಡೀ ದೇಶದಲ್ಲೂ ಆಗಿದೆ, ಬೇರೆ ಬೇರೆ ದೇಶಗಳಲ್ಲೂ ಆಗಿದೆ. ಅದೇ ರೀತಿ ನಮ್ಮಲ್ಲೂ ಕೂಡ ಆಗಬೇಕು, ಒಂದು ಮಾಡರ್ನ್ ಫೆಸಿಲಿಟೀಸು ಇಲ್ಲಿ ಆಗಬೇಕು ಅಂಥೇಳಿ ಇದನ್ನು ಮಾಡ್ತಾಯಿದ್ದೀವಿ. ಸ್ವತಂತ್ರ ಪೂರ್ವದ ಕಟ್ಟಡ ಸರ್, ಒಂದಷ್ಟು ಕಲ್ಲುಗಳು ಇದೆಲ್ಲ ಭಾಳ ಯೋಚನೆ ಮಾಡಿದ್ದೀವಿ. ಭಾಳ ಚರ್ಚೆ ಆಗಿದೆ. ಏಕಾಏಕಿಯಾಗಿ ಏನು ನಾವು ಇದನ್ನು ತೀರ್ಮಾನ ಮಾಡಿಲ್ಲ. ಭಾಳಷ್ಟು ಚರ್ಚೆಯಾಗಿ ಇದನ್ನು ಮಾಡಬೇಕು ಅಂಥೇಳಿ ನಾವು ತೀರ್ಮಾನ ತಗೊಂಡಿದ್ದೇವೆ. ಅದೇ ಅಲ್ಲಿರ್ತಕ್ಕಂಥ ಮೆಟೀರಿಯಲ್ಸ್ ಏನಿದೆ ಅದು ಸೈಜ್ಗಲ್ಲು ಅದನ್ನೆಲ್ಲ ಉಪಯೋಗ ಮಾಡ್ಕೊಳ್ಳೋಣ ಕನ್ಸ್ಟ್ರಕ್ಷನ್ಸಲ್ಲಿ ಅಂತ ಹೇಳಿದ್ದೇವೆ. ಇನ್ನು ತುಮಕೂರು ಜಿಲ್ಲಾಸ್ಪತ್ರೆಯ ನೂತನ ಕಟ್ಟಡ ನಿರ್ಮಾಣದಿಂದ ತುಮಕೂರು ಹಾಗೂ ಸುತ್ತಮುತ್ತಲಿನ ಜನರಿಗೆ ಉತ್ತಮ ಆರೋಗ್ಯ ಸೇವೆ ದೊರೆಯಲಿದೆ. ಆಧುನಿಕ ವೈದ್ಯಕೀಯ ಸೌಲಭ್ಯಗಳೊಂದಿಗೆ ಆಸ್ಪತ್ರೆ ಅಭಿವೃದ್ಧಿಯಾಗುವುದು ಜಿಲ್ಲೆಯ ಆರೋಗ್ಯ ಕ್ಷೇತ್ರಕ್ಕೆ ಹೊಸ ಆಯಾಮ ನೀಡಲಿದೆ ಎಂದು ಶಾಸಕ ಜ್ಯೋತಿ ಗಣೇಶ್ ಸಂತಸವನ್ನ ವ್ಯಕ್ತಪಡಿಸಿದರು. ತುಮಕೂರು ಜಿಲ್ಲೆಯ ಜಿಲ್ಲಾಸ್ಪತ್ರೆ ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ಟ್ರಾಫಿಕ್ ಇರೋವಂಥದ್ದು. ಟ್ರಾಫಿಕ್ ಅಂದರೆ OPD ಕೇಸಸ್ ಇರ್ಬೋದು, ಆಪರೇಷನ್ಸ್ ಆಗೋದಿರ್ಬೋದು. ತಾಯಿ ಮಗು ಆಸ್ಪತ್ರೆ ಸಪ್ರೇಟ್ ಬ್ಲಾಕ್ ಮಾಡಿರೋ ಉದ್ದೇಶನೇ ನಿಮಗೆ ಬೆಂಗಳೂರು ಹೊರತುಪಡಿಸಿದ್ರೆ, ಬೆಳಗಾಂ ಹೊರತುಪಡಿಸಿದ್ರೆ ನಮ್ಮದೇ ಹೈಯೆಸ್ಟ್ ಡೆಲಿವರೀಸ್ ಆಗ್ತಿದ್ದಿರ್ಬೋದು, ಬೇರೆ ಎಲ್ಲ ಥರನೂ OPDಲಿ ಇದ್ದಂಥದ್ದು. ಆದ್ದರಿಂದ ಅದಕ್ಕೆ ತಕ್ಕಂತೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋದಕ್ಕೆ ಇವತ್ತು KMERC ಗ್ರ್ಯಾಂಟ್ ಏನಿದೆ, ಕರ್ನಾಟಕ ಮೈನಿಂಗ್ ಈ ರಾಯಲ್ಟಿ ತೊಗೊಂಡಿದ್ರು ಹಿಂದೆನೂ ಕೂಡ 15 ವರ್ಷದಿಂದ ಸುಮಾರು 15-20 ಸಾವಿರ ಕೋಟಿ ಮೇಲಿತ್ತು. ನಮ್ಮ ಜಿಲ್ಲೆಗೆ ಒಂದು 2.25-3 ಸಾವಿರ ಕೋಟಿನೇನೋ ಇದೆ. ಅದರಲ್ಲಿ ಅಪ್ರೂವ್ ಆಗಿರುವಂಥ 139 ಕೋಟಿಯ ಈ ಒಂದು ಪ್ರಾಜೆಕ್ಟು
ಈಗ ಆಲ್ರೆಡಿ CM ಹಿಂದೆ ಆನ್ಲೈನಲ್ಲಿ ಮಾಡಿದ್ರು ಇನಾಗ್ರೇಷನ್, ಅದನ್ನು ಗುದ್ಲಿ ಪೂಜೆನ. ಇವತ್ತು ಡೆಮಾಲಿಷನನ್ನು ಕೂಡ ಶುರು ಮಾಡೋದಕ್ಕೆ ನಮ್ಮ ಮಾನ್ಯ ಡೆಪ್ಟಿ ಚೀಫ್ ಮಿನಿಸ್ಟರ್ ಆದಂಥ ನೂತನವಾಗಿ ಆಯ್ಕೆಯಾಗಿರುವಂಥ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಪರಮೇಶ್ವರ್ ಸಾಹೇಬರು ಇವತ್ತು ಈ ಒಂದು ಡಿಮಾಲಿಷನ್ ಮಾಡಿ 18 ತಿಂಗಳಲ್ಲೇ ಇದನ್ನು ಮುಗಿಸ್ಬೇಕು ಅಂತೇಳಿ ಅವರು ಕೂಡ ಕಟ್ಟಾಪಣೆಯ ಒಂದು ಸೂಚನೆಯನ್ನು ಇವತ್ತು ಕೊಟ್ಟಿದ್ದಾರೆ. ಇದು ಬೇಗ ಆಗಬೇಕು. ಇಲ್ಲಿದ್ದಂಥ ಹಳೆ ಆಸ್ಪತ್ರೆಯಲ್ಲಿದ್ದಂಥ ಪ್ರೆಮಿಸಸ್ನಲ್ಲಿ ಎಲ್ಲದನ್ನು ಕೂಡ ಈ ಹೊಸ ಬ್ಲಾಕಿಗೆ ಶಿಫ್ಟ್ ಮಾಡಿದ್ದಾರೆ. ಏನು ಟ್ರಾಮಾ ಸೆಂಟ್ರು, ಅದು ಸ್ಮಾರ್ಟ್ ಸಿಟಿಲಾದಂಥದ್ದು, ಮತ್ತು ಕ್ರಿಟಿಕಲ್ ಕೇರ್ ಬ್ಲಾಕು ಮತ್ತು ತಾಯಿಗೂ ಮಗು ಆಸ್ಪತ್ರೆ ತಕ್ಷಣಕ್ಕೆ ಅಲ್ಲಿಗೆ ಸ್ಟ್ಯಾಂಡ್ ಬೈ ಅರೇಂಜ್ಮೆಂಟ್ ಶಿಫ್ಟ್ ಮಾಡಿದ್ದಾರೆ. ತುಮಕೂರು ಜಿಲ್ಲೆಗೆ ಇದು ಬೇಕು, ತುಮಕೂರು ಜನಕ್ಕೆ ಅನುಕೂಲ ಆಗ್ತದೆ. 18 ತಿಂಗಳಲ್ಲಿ ನನ್ನ ಲೆಕ್ಕ ಆದರೆ 400 ಬೆಡ್, ಅದು ಸೆಲ್ಲಾರು, ಗ್ರೌಂಡು 1, 2, 3, 4 ಪ್ಲಸ್ ಅದ್ರ ಮೇಲೆ ಇನ್ನೂ 3 ಎಕ್ಸ್ಟ್ರಾ ಪ್ರಾವಿಷನ್ ಹಾಕೋದಕ್ಕೆ ಅಷ್ಟು ಫೌಂಡೇಶನನ್ನು ಕೂಡ ಮಾಡಿದ್ದೀವಿ ಅಂತೇಳಿ ಮಾಹಿತಿಯನ್ನು ಇಲ್ಲಿನ ಇಂಜಿನಿಯರ್ಸ್ ಕೊಟ್ಟಿದ್ದಾರೆ, ಡಾಕ್ಟರ್ಸು ಕೂಡ ಕೊಟ್ಟಿದ್ದಾರೆ. ಇದು ತುಮಕೂರು ಜಿಲ್ಲೆಗೆ ತುಂಬ ಅನುಕೂಲ ಆಗುತ್ತೆ. ಒಟ್ನಲ್ಲಿ ಹಲವು ದಶಕಗಳಿಂದ ಲಕ್ಷಾಂತರ ಮಂದಿ ರೋಗಿಗಳಿಗೆ ಆರೋಗ್ಯ ಸೇವೆ ನೀಡಿರುವ ತುಮಕೂರು ಜಿಲ್ಲಾಸ್ಪತ್ರೆ ಹಳೆಯ ಕಟ್ಟಡ ನೆಲಸಮಗೊಳಿಸಿ ನೂತನ ಅತ್ಯಾಧುನಿಕ ಆಸ್ಪತ್ರೆಯು ಕೆಲವೇ ವರ್ಷಗಳಲ್ಲಿ ತಲೆ ಎತ್ತಲಿದ್ದು ಇನ್ಮುಂದೆ ಚಿಕಿತ್ಸೆಗೆಂದು ಬೆಂಗಳೂರು ಸೇರಿ ಹಲವು ಕಡೆಗೆ ಅಲಿಯುವುದು ತಪ್ಪಲಿದೆ. ಈಗಾಗಲೇ ಹೊಸ ಆಸ್ಪತ್ರೆ ನಿರ್ಮಾಣದ ಕಾರ್ಯಕ್ಕೆ ಚಾಲನೆ ದೊರೆತಿದೆ. ಗುಣಮಟ್ಟತೆಯಿಂದ ನಿಗದಿತ ಅವಧಿಯೊಳಗೆ ಆಸ್ಪತ್ರೆ ಕಟ್ಟಡ ಕಾಮಗಾರಿ ಮುಗಿದು ಸಾರ್ವಜನಿಕರಿಗೆ ಅನುಕೂಲವಾಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.